ಎಲ್ರಿಗೂ ನಮಸ್ತೆ. ಆತ್ಮೇಲೆ ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಕಾಮ್ಸ್ ಆ್ಯಪ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ಒಂದು ಅಪ್ಡೇಟ್ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ. ಕಾಮ್ಸ್ ಫೇಸ್ ನಾಟ್ ಮ್ಯಾಚ್ಡ್ ಎಂದು ತೋರಿಸುತ್ತಾ ಹಾಜರಾತಿ ದಾಖಲಿಸಲು ಸಾಧ್ಯವಾಗುತ್ತಿಲ್ಲದ ನೌಕರರ ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡಲು ಒಂದು ಬಾರಿಯ ಕ್ರಮವಾಗಿ ಕಾಮ್ಸ್ ಪ್ರೊಫೈಲ್ನಲ್ಲಿ ಅವಕಾಶ ನೀಡಲಾಗಿದೆ. ಅಂದರೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಪ್ರೊಫೈಲ್ ಫೋಟೋವನ್ನು ನಾವು ಅಪ್ಡೇಟನ್ನು ಮಾಡಿದ್ವಿ ಫೇಸ್ ರೆಕಗ್ನಿಷನಿಗೆ, ಈಗ ನಾವು ಪ್ರಾಕ್ಟಿಕಲಿ 29ನೇ ತಾರೀಕಿಂದ ಏನು ಪ್ರಾರಂಭ ಆಗಿದೆ ಕಾಮ್ಸಲ್ಲಿ ಅಟೆಂಡೆನ್ಸನ್ನು ಹಾಕ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ತುಂಬ ಜನ ನೌಕರರಿಗೆ ಫೇಸ್ ನಾಟ್ ಮ್ಯಾಚ್ಡ್ ಅಂತ ತುಂಬ ಸಲ ತೋರಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಪ್ರೊಫೈಲಲ್ಲಿ ಫೋಟೋವನ್ನು ಅಪ್ಡೇಟನ್ನು ಮಾಡೋದಕ್ಕೆ ಒಂದು ಬಾರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಈ ಒಂದು ಇದರಲ್ಲಿ ಅಪ್ಡೇಟ್ ಮಾಡುವ ಸದರಿ ಪ್ರೊಫೈಲ್ ಫೋಟೋ ಆಧಾರದ ಮೇಲೆ ಪ್ರತಿದಿನದ ಹಾಜರಾತಿ ಸಮಯದಲ್ಲಿ ತೆಗೆದುಕೊಳ್ಳುವ ಫೋಟೋವನ್ನು ಹೋಲಿಸಿ ಹಾಜರಾತಿ ದಾಖಲಾಗುತ್ತದೆ. ಆದ್ದರಿಂದ ಸ್ಪಷ್ಟವಾಗಿ ಬೆಳಗಿನ ಅವಧಿಯಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೇ ನೆರಳು ಅಥವಾ ಅನಗತ್ಯ ಇಮೇಜಸ್ ಇಲ್ಲದಿರುವ ಸೂಕ್ತ ಸ್ಥಳದಲ್ಲಿ ಫೋಟೋ ತೆಗೆದುಕೊಳ್ಳಬೇಕು. ಈ ಅವಕಾಶವನ್ನು ಒಂದು ಬಾರಿಯ ಕ್ರಮವಾಗಿ ಮಾತ್ರ ನೀಡಲಾಗಿದೆ. ಈಗ ತೆಗೆಯುವ ಫೋಟೋ ಕ್ಲಾರಿಟಿ ಇಲ್ಲದಿದ್ದರೆ ಮತ್ತೆ ಇದೇ ಸಮಸ್ಯೆ ಬರಲಿದೆ. ಆದ್ದರಿಂದ ಈ ಬಗ್ಗೆ ಆದ್ಯತೆಯ ಮೇಲೆ ಹೇಳಿರುವ ನಿರ್ದೇಶನದಂತೆ ಕ್ರಮ ವಹಿಸುವುದು ಅಂತಕ್ಕಂಥ ಒಂದು ಅಪ್ಡೇಟನ್ನು ಬಿಡಲಾಗಿದೆ. ಈ ಅಪ್ಡೇಟ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ನಾವು ಕರ್ತವ್ಯ ಆ್ಯಪನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಈ ಕರ್ತವ್ಯ ಆ್ಯಪ್ನಲ್ಲಿ ನಮ್ಮ ಚೆಕ್ ಇನ್ ಮತ್ತು ಚೆಕ್ಔಟನ್ನು ವೀಕ್ಷಣೆಯನ್ನು ನಾವು ಮಾಡೋದ್ರ ಜೊತೆಗೆ OOD, ಲೀವ್ ರಿಪೋರ್ಟ್ಸ್, ದೆನ್ FAQ ಮತ್ತು ಪ್ರೊಫೈಲು ಮೂಮೆಂಟ್ ಅಂತಕ್ಕಂಥದ್ದು ನೋಡ್ತೀವಿ. ಈಗ ನಾವು ಪ್ರೊಫೈಲ್ ಮೇಲೆ ಕ್ಲಿಕ್ಕನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ನೋಡಿ, ಎಂಪ್ಲಾಯಿ ಹೆಸರು ಮತ್ತು ಎಂಪ್ಲಾಯ್ ಮೊಬೈಲ್ ನಂಬರ್ ಬರೋದ್ರ ಜೊತೆಗೆ ನಾವು ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀವಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಒಂದು ಆಪ್ಷನನ್ನು ನೀಡಲಾಗಿದೆ ನೋಡ್ಬೋದು. ಆಫ್ಲೈನ್ ರೀಡ್ ಲೈನ್ಸಲ್ಲಿ ಅಪ್ಡೇಟ್ ಯುವರ್ ಪ್ರೊಫೈಲ್ ಇಮೇಜ್ ಅಂತಕ್ಕಂಥದ್ದನ್ನು ಕೊಡಲಾಗಿದೆ. ಸೊ ಅದ್ರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಕ್ಲಿಕ್ಕನ್ನು ಮಾಡಿ ಏನು ಒಳ್ಳೆ ಬೆಳಕಿರೋ ಕಡೆ ಮತ್ತು ಬ್ಯಾಕ್ಗ್ರೌಂಡ್ ಯಾವುದೇ ಚಿತ್ರಗಳು ಇಲ್ಲದೇ ಇರೋ ಕಡೆ ತಾವೇನು ಮಾಡಬೇಕಾಗುತ್ತೆ, ಪ್ರೊಫೈಲಿಗೆ ಒಮ್ಮೆ ಫೋಟೋವನ್ನು ತಾವು ಕೊಡಬೇಕಾಗುತ್ತೆ. ಸೊ ಈ ರೀತಿ ತಾವು ಅಪ್ಡೇಟನ್ನು ಮಾಡ್ಕೊಂಡ್ರೆ ಮುಂದೆ ಈ ರೀತಿ ಫೇಸ್ ನಾಟ್ ಫೌಂಡ್ ಅಂತಕ್ಕಂಥ ಪ್ರಾಬ್ಲಮ್ ಬರಲ್ಲ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.